ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇದು ಮೊನ್ನೆ ರಜಕ್ಕೆ ಹೋಗುವಾಗ ಮಾಡಿದ್ನಲ್ಲ, ಅದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಇವಾಗ ರಜಕ್ಕೆ ಊರಿಗೆಲ್ಲ ಹೊರಟ್ವಿ, ಹಾಲಿಡೇ ಇರ್ತಲ್ಲ, ದಸರಾ ಹಾಲಿಡೇಗೆ. ಇವಾಗ ಇದು ಮೆಜೆಸ್ಟಿಕಲ್ಲಿ ಇಳಿದ್ಬಿಟ್ಟು ಟಿಫನ್ ತೊಗೊತಾ ಇದ್ದೀನಿ. ಇಡ್ಲಿ ಮತ್ತು ಪಲಾವ್ ತೊಗೊಂಡೆ. ಎರಡೂ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಫೋನ್ಪೇ ಮಾಡಿಬಿಟ್ಟು ಹೊರಟ್ವಿ. ಅಲ್ಲೊಬ್ಬರು ನಮ್ಮೂರವ್ರ ಪರಿಚಯ ಇರೋರು ಒಬ್ಬರು ಸಿಕ್ಕರು, ಅವ್ರನ್ನೂ ಮಾತಾಡಿಸ್ಕೊಂಡು ಹೊರಟೆ. ಅವರು ಕ್ಯಾಮ್ರಾಗೆ ಬರಲಿಲ್ಲ ಅಷ್ಟೇ. ಆದರೆ ಫುಲ್ಲು ಪರಿಚಯ ಇರಲ್ಲ, ಊರಲ್ಲಿ ಇರ್ತಾರಲ್ಲ ಅವರು. ಮನೆಗೆ ಬಂದ್ವಿ. ಇದು ನೈಟು ಮನೆ ಹತ್ರ ಬಂದ್ವಲ್ಲ, ಇದು ಸಾಯಂಕಾಲ ಒಂದು 6 ಗಂಟೆ ಹಂಗೆ. ನೋಡಿ ನಮ್ಮ ಮನೆ ಹತ್ರ ಈ ಥರ ಇವೆರಡು ಮನೆ ಆಪೋಸಿಟ್ ಇದ್ದಾವೆ ನಮ್ಮ ಮನೆಗೆ. ಇದು ನಮ್ಮ ಮನೆ ಆದರೆ ಆಪೋಸಿಟ್ ಅವೆರಡೇ ಇದ್ದಾವೆ. ಇವಾಗ ಕುರಿಗಳೆಲ್ಲ ಮೇಯಕ್ಕೆ ಹೋಗಿರುತ್ತಲ್ಲ ಹೊಲಕ್ಕೆ, ಇವಾಗೆಲ್ಲ ಬಂದು ಎದುರುಗಡೆ ಶೆಡ್ ಕಾಣ್ತಾ ಇದೆಯಲ್ಲ, ಆ ಶೆಡ್ಡಿನ ಕುರಿಗಳು ಇವಾಗ ಬಂದ ತಕ್ಷಣ ಅವಕ್ಕೆಲ್ಲ ಮುಸ್ರೆ ನೀರು ಹಾಕ್ತಾರೆ. ಮುಸ್ರೆ ನೀರು ಹಾಕ್ಬಿಟ್ಟು ಬರ್ಮಾಡ್ಕೊಂಡು ಅಂದರೆ ಕರ್ಕೊಂಡು ಅಂದರೆ ಶೆಡ್ಡಲ್ಲಿ ಹಾಕ್ತಾರೆ. ಇದು ನೆಕ್ಸ್ಟ್ ಡೇದು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು ಅಂತ ಇವಾಗ ಎದ್ದ ತಕ್ಷಣ ಹಾಲು ಕಾಯಿಸ್ಕೊಟ್ಬಿಟ್ಟು ಬೆಲ್ಲದ ಕಾಫಿ ಮಾಡ್ಕೊತಾ ಇದ್ದೀನಿ. ಇನ್ನೂ ರಾಯನ್ ಮಲ್ಕೊಂಡಿದ್ದೇನೆ. ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಅಷ್ಟರಲ್ಲಿ ಬಿತ್ತನೆ ಮಾಡೋಕ್ಕೆ ಟ್ಯಾಕ್ಟರ್ ಬಂದಿತ್ತು. ಅಮ್ಮ ಕೇಳ್ತಾ ಇದ್ದರು, ಯಾವಾಗ ಬರ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ, ಎಷ್ಟು ಅಂತಂದೆಲ್ಲ ಟ್ಯಾಕ್ಟ್ರ್ ಬಂದಿತ್ತಲ್ಲ ಕೇಳ್ತಾ ಇದ್ದರು. ಅವರು ಹೇಳ್ತಾ ಇದ್ದರು, ನಾವು ಕಡಲೆ ಬಿತ್ತುತ್ತಾ ಇದ್ದೀವಿ, ಆದ್ದರಿಂದ ಇದು ಇನ್ನೂ ಲೇಟ್ ಆಗುತ್ತೆ, ಫಸ್ಟ್ ಅವ್ರದ್ದು ಬಿತ್ಕೊಂಡು ಬರ್ತೀವಿ. ಇದು ನಮ್ಮ ಎದುರುಗಡೆ ಮನೆಯದು ಬಿತ್ಕೊಂಡು ನಮ್ಮ ಹೊಲಕ್ಕೆ ಬರ್ತಾರಂತೆ. ಅವ್ರ ಹೊಲದಲ್ಲಿ ಬಿತ್ತುಬಿಟ್ಟು ಅದು ಮುಗಿಸ್ಕೊಂಡು ನಮ್ಮ ಹೊಲಕ್ಕೆ ಬರ್ತೀವಿ ಅಂತಂದು ಹೇಳಿದರು. ಆದ್ದರಿಂದ ಹಂಗೆ ನಮ್ಮ ಹೊಲ ಲಾಸ್ಟಿಗೆ ಇದೆಯಲ್ಲ, ಅದನ್ನ ಬಿತ್ಕೊಂಡು ಹಾಗೆ ಅವ್ರ ಊರಿಗೆ ಹೋಗ್ತಾರೆ. ಅವ್ರ ಊರಿಗೆ ಹೋಗೋ ದಾರಿಲಿ ನಮ್ಮ ಹೊಲ ಇರೋದ್ರಿಂದ ಫಸ್ಟ್ ಅಲ್ಲಿ ಬಿತ್ಕೊಂಡು ನಿಮ್ಮ ಮನೆಗೆ ಬಂದು ಏನು ಗೊಬ್ಬರ ಮತ್ತು ಬೀಜ ಇರುತ್ತಲ್ಲ ಟ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಹಂಗೆ ಬಿತ್ಬಿಟ್ಟು ನಿಮ್ಮ ಹೊಲದಿಂದ ಹಂಗೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತಂದು, ನಮ್ಮ ಊರಿಗೆ ಹೋಗ್ತೀನಿ ಅಂತಂದು ಹೇಳಿದರು. ಓಕೆ ಅಂತಂದು ಹೇಳಿದ್ವಿ. ನಾವು ಫಸ್ಟಿಗಲೇ ಬರ್ತೀವಿ ಅಂದಿದ್ರಲ್ಲ, ಆದ್ದರಿಂದ ನಾವು ಎಲ್ಲ ಹೊರ್ಗೆ ಹಾಕ್ಕೊಂಡ್ವಿ. ಇವರಿಬ್ಬರು ಅಣ್ಣ ತಮ್ಮ ಇವಾಗ ಈ ಚೀಲ ಎತ್ತುತ್ತಾರೆ ಅಂತ ಎತ್ತೋಕ್ಕೆಲ್ಲ ಟ್ರೈ ಮಾಡಿದರು, ಆಗಲಿಲ್ಲ. ಇದು ಗೊಬ್ಬರ ಚೀಲ. ಆಮೇಲೆ ಎತ್ಬಿಟ್ಟು ಒಳಗೆ ಹಾಕಿದ್ವಿ. ಅಷ್ಟರಲ್ಲಿ ಬೆಕ್ಕು ಚೆನ್ನಾಗಿ ಆಟಾಡ್ತಾಯಿತ್ತು. ಇದು ಕ್ಯಾಮ್ರಾ ಇಟ್ಕೊಂಡ್ರೆ ಮತ್ತು ಆ ಕಡೆ ಈ ಕಡೆ ನೋಡೋದು, ಇಲ್ಲಾಂದರೆ ಚೆನ್ನಾಗಿ ಆಟಾಡ್ತಾಯಿತ್ತು. ಬೆಕ್ಕು ಚೆಲ್ಲಾಟ ನೋಡಿದರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಫುಲ್ಲು ಒಂದು ಬಾಲ್ ಆಗಲಿ ಏನೇ ಆಗಲಿ ಸಿಕ್ಕರು ಎಷ್ಟು ಚೆನ್ನಾಗಿ ಆಟಾಡುತ್ತೆ ಗೊತ್ತಾ. ಇವಾಗ ಮಲ್ಕೊಬಿಟ್ಟಿತ್ತು, ಸಾಯಂಕಾಲ ಆಗಿತ್ತು. ಸಾಯಂಕಾಲ ಒಂದು 5 ಗಂಟೆ ಅಷ್ಟರಲ್ಲಿ ಏನಾದರೂ ಬಿಸಿಯಾಗಿ ತಿನ್ನೋಣ ಅನ್ನಿಸ್ತಾ ಇತ್ತು. ಯಾಕಂದರೆ ಮಳೆ ಬರ್ತಾ ಇತ್ತಲ್ಲ, ಆದ್ದರಿಂದ ಅದಕ್ಕೆ ಅಮ್ಮ ಸಿಹಿ ಬೋಂಡ ಮಾಡೋಣ, ಚೆನ್ನಾಗಿರುತ್ತೆ, ಯಾವಾಗಲೂ ಬಜ್ಜಿ ಬೋಂಡ ತಿಂದು ಬೇಜಾರಾಗಿರುತ್ತಲ್ಲ, ಸಿಹಿ ಬೋಂಡ ಚೆನ್ನಾಗಿರುತ್ತೆ ಅಂತಂದು ಹೇಳಿದರು. ಈ ಸಿಹಿ ಬೋಂಡಕ್ಕೆ ಏನೇನು ಹಾಕ್ತೀವಿ ಅಂದರೆ ಬೆಲ್ಲ, ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ, ಇದು ಚಪಾತಿ ಹಿಟ್ಟು, ಏಲಕ್ಕಿ ಇರುತ್ತಲ್ಲ ಏಲಕ್ಕಿ, ಅಷ್ಟನ್ನು ಹಾಕ್ಕೊಂಡು ನಮ್ಮ ಕಡೆ ರುಬ್ಬಕಲ್ಲು ಬರುತ್ತಲ್ಲ, ರುಬ್ಬಕಲ್ಲಲ್ಲಿ ಹಾಕ್ಕೊಂಡು ರುಬ್ಬೋದು. ಏನೇನೆಂದರೆ ಇದು ಚಪಾತಿ ಹಿಟ್ಟು ಮತ್ತು ಬೆಲ್ಲ ಮತ್ತು ಕಾಯಿ ಇಷ್ಟು ಹಾಕ್ಕೊಂಡು ರುಬ್ಬಕಲ್ಲಲ್ಲಿ ರುಬ್ಬಿಬಿಟ್ಟು ಅದನ್ನ ತಗೊಬಂದು ಮತ್ತು ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಅಂದರೆ ಸ್ವಲ್ಪ ಅಷ್ಟೇ ಅಡುಗೆ ಸೋಡಾ ಹಾಕ್ಬಿಟ್ಟು ಕಲಿಸ್ಬಿಡೋದು. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಈ ಥರ ಎಣ್ಣೆಲಿ ಬಿಡ್ತಾ ಇರೋದು. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಮೊದಲು ನಾವು ಚಿಕ್ಕವರಿದ್ದಾಗ ಅಂಗಡಿಯಲ್ಲಿ ಸಿಹಿ ಬೋಂಡ ಅಂತ ಸಿಗೋದು ಇದೆ, ಪಾಕೆಟಲ್ಲಿ ಇಲ್ಲ ಡಬ್ಬಿಗಳಲ್ಲಿ ಇರೋದು. ಇವಾಗ ಈ ಥರ ನಾವು ಫೈನಲ್ಲಾಗಿ ಈ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಎಷ್ಟು ತಿಂದರೂ ತಿಂತಾ ಇರಬೇಕು ಅನಿಸುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಅಕ್ಕಿ ಬಂದಿತ್ತು. ಅಮ್ಮ ಕೂಲಿ ಹೋಗಿದ್ರು. ನನ್ನ ತಂಗಿ ಕೊಟ್ಬಿಟ್ಟು ಅವಳು ಹಾಸ್ಟೆಲ್ಗೆ ಹೋದ್ಲು, ಇನ್ನೂ ಬಂದಿರಲಿಲ್ಲ. ಒಂದಿನ ಕೊಡೋದು, ಒಂದಿನ ಅಕ್ಕಿ ಕೊಡ್ತಾರೆ. ಅದರಿಂದ ಕೊಟ್ಟು ಹೋಗಿದ್ಲಲ್ಲ, ಇವತ್ತು ಅಕ್ಕಿ ಬಂದಿತ್ತು. ಅಮ್ಮನೂ ಇರಲಿಲ್ಲ, ಕೂಲಿ ಹೋಗಿದ್ರು. ಬಂದುಬಿಟ್ಟು ಸೊಸೈಟಿ ಹತ್ರ ಇದೇ ಫಸ್ಟ್ ಟೈಮ್ ನಾನು ಅಮ್ಮ ಮನೇಲಿ ಸೊಸೈಟಿಯಲ್ಲಿ ಅಕ್ಕಿ ತಗೊಳ್ತಾ ಇರೋದು. ಒಂದು 5 ವರ್ಷನ 6 ವರ್ಷನ ಇದ್ದಾಗ ಒಂದು ಸರಿ ಹೋಗಿದ್ದೆ, ಅದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. ತುಂಬಾ ವರ್ಷನ ಆಯಿತು ನಾನು ಈ ಥರ ಸೊಸೈಟಿಗೆ ಹೋಗಿ. ಅತ್ತ ಮನೆಯಲ್ಲೂ ಅಷ್ಟೇ, ಅಲ್ಲಿನೂ ಹೋಗಿಲ್ಲ. ಅತ್ತೆನೇ ಪಾಪ ಬಾಧೆ ಬಿದ್ದುಕೊಂಡು ಅಕ್ಕಿ ಎಲ್ಲ ತಂದು ಹಾಕ್ತಾರೆ ಮನೆಗೆ. ನಾನು ಯಾವತ್ತೂ ಹೋಗಲ್ಲ, ಹೋದಾಗ ಅಕ್ಕಿ ಬಂದಿದ್ರು ನಾನು ಹೋಗಲ್ಲ. ಅತ್ತೆ ಹೋಗ್ತಾರೆ, ಇಲ್ಲ ನಮ್ಮ ಮನೆಯವರು ಹೋಗ್ತಾರೆ, ಇಬ್ಬರಿಗೊಬ್ರು ಹೋಗಿ ತಗೊಬರ್ತಾಯಿದ್ರು. ಆದ್ದರಿಂದ ನಾನು ಸೊಸೈಟಿ ಅನ್ನೋದೇ ನೋಡ್ತಾ ಇರಲಿಲ್ಲ.
ಇವಾಗ ರಾಗಿ ಮತ್ತು ಅಕ್ಕಿ ಕೊಡ್ತಾರೆ. ಅಮ್ಮ ಮತ್ತು ನನ್ನ ತಂಗಿ ಇಬ್ಬರೇ ಇರೋದ್ರಿಂದ ಅವ್ರಿಗೆ 14 kg ಅಕ್ಕಿ ಕೊಡ್ತಾರೆ, 6 kg ರಾಗಿ ಕೊಡ್ತಾರೆ. ಇಷ್ಟನ್ನು ಇಸ್ಕೊಂಡು ಅಲ್ಲಿಂದ ಒಂದು 10 ನಿಮಿಷ 5 ನಿಮಿಷ ನಡೆದ್ರೆ ಸೊಸೈಟಿಯಿಂದ ಊರಲ್ಲೇ ಕೊಡೋದು. ಅಲ್ಲಿಂದ ಹೊತ್ಕೊಬರ್ಬೇಕು. ನಾನು ಯಾವತ್ತೂ ತಲೆ ಮೇಲೆ ಭಾರನೇ ಎತ್ತಿರಲಿಲ್ಲ. ಮೊನ್ನೆ ಇದು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡಲ್ಲ, ಒಂದೇ ಚೀಲದಲ್ಲಿ ದೊಡ್ಡ ಚೀಲಕ್ಕೆ ಅಕ್ಕಿ ಹಾಕ್ಸ್ಕೊಂಡು ಅದೇ ಚೀಲಕ್ಕೆ ಇನ್ನೊಂದು ಚಿಕ್ಕ ಚೀಲದಲ್ಲಿ ರಾಗಿ ಹಾಕ್ಸ್ಕೊಂಡು ಒಂದರೆಲ್ಲ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಎತ್ಕೊಂಡು ಹೋದೆ. ಅವತ್ತು ಫುಲ್ಲು ತಲೆನೋವು ಬಂದುಬಿಡ್ತು. ಅಂದರೆ ಫುಲ್ಲು ಏನು ಬಂದಿರಲಿಲ್ಲ, ಒಂದು 50% ತಡ್ಕೊಳ್ಳೋ ಅಷ್ಟು, ಸ್ವಲ್ಪ ತಡ್ಕೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿ ತಲೆನೋವು ಬಂತು. ಟ್ಯಾಬ್ಲೆಟ್ ಏನೋ ಹಾಕ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ತವ್ರ ಮನೆ ಸಡಗರನೇ ಇರುತ್ತಲ್ಲ, ಆ ಖುಷಿಯಲ್ಲಿ ಆ ಸಂತೋಷಕ್ಕೆ ಆ ತಲೆನೋವೇ ಹೋಗ್ಬಿಡ್ತು. ಅಕ್ಕಿ ಎಲ್ಲ ತಂದಾಕ್ಬಿಟ್ಟು ಅತ್ತೆ ಮನೆಗೆ ಹಬ್ಬಕ್ಕಂತ ಬಂದೆ, ದೀಪಾವಳಿ ಹಬ್ಬಕ್ಕೆ. ಇವಾಗ ಅಮಾವಾಸ್ಯೆ ದಿನ ಉಚ್ಚಂಗಿ ಕೊಂಡಕ್ಕೆ ಹೋಗೋಣ ಅಂತ ಗುಡ್ಡಕ್ಕೆ. ಆದ್ದರಿಂದ ಇವಾಗ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ವಿ. ಪ್ಲಾನ್ ಇದ್ದಿದ್ದು ನಾನು, ನಮ್ಮ ಮನೆಯವರು, ನಿಶಂತು, ರಾಯನು ಇಷ್ಟು ಜನ ಹೋಗೋಣ ಅಂತ. ಅಣ್ಣನೂ ಬರ್ತೀನಿ ಅಂದರು. ಅಣ್ಣ ಅಂದರೆ ನಮ್ಮ ಮನೆಯವರು ಇದ್ರಲ್ಲ, ತಂಗಿ ಗಂಡ, ಆದ್ದರಿಂದ ಅವರು ಬರ್ತೀನಿ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ನಾವು 5 ಜನನೂ ಹೊರಟ್ವಿ. ಬೈಕಲ್ಲಿ ಇದು ದೊಡ್ಡ ಬೈಕ್ ಆಗಿರೋದ್ರಿಂದ ಏನು ಅಷ್ಟೊಂದೇನು ಇಕ್ಕಟ್ಟು ಅನಿಸ್ಲಿಲ್ಲ, ಆರಾಮಾಗೆ ಹೋದ್ವಿ. 3 ಜನ ಕರೆಕ್ಟಾಗಿ ಎಷ್ಟೇ ದಪ್ಪ ಇದ್ದರೂ ಆರಾಮ್ಸೆ ಕೂತ್ಕೊಂಡು ಹೋಗ್ಬೋದು. ಈ ಕಡೆ ಆ ಕಡೆ ತೆಂಗಿನ ಮರಗಳು ಮತ್ತು ಅಡಿಕೆ ಮರಗಳೆಲ್ಲ ತುಂಬ ಚೆನ್ನಾಗಿತ್ತು. ನೇಚರ್ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ಏನಪ್ಪ ಅಂದರೆ, ಹಳ್ಳಿಯಲ್ಲಿದ್ದರೆ ಇವಾಗ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಇಲ್ಲ ಎಲ್ಲಿಗಾದ್ರೂ ಹೋಗ್ತಾ ಬರ್ತಾ ಸೊಪ್ಪು ಮತ್ತು ತರಕಾರಿ ಏನಾದರೂ ಕೇಳಿಬಿಟ್ಟಾಗಲಿ ಕಿತ್ಕೊಬರ್ತೀವಿ ಅಂದ್ಕೊಳ್ಳಿ. ಇದು ನೋಡಿ ಎಷ್ಟು ಚೆನ್ನಾಗಿ ಇದು ಜೋಳದಿಂದ ಏನೋ ಮನೆ ಥರ ಮಾಡಿದರು. ಹಂಗೆ ಹೊಲದಿಂದ ಬರೋವಾಗ ಇದು ಅಕ್ಕಪಕ್ಕ ಮರಗಳಲ್ಲಿ ಹುಣಸೆಹಣ್ಣು ಏನೋ ಒಂದಾದರೂ ಏನಾದರೂ ಎಲ್ಲಾದರೂ ಕಾಯಿ ಬಿದ್ದಿದ್ರೆ ಅದು ಹಂಗೆ ಎತ್ಕೊಬಂದು ಜೀವನ ಮಾಡ್ಬೋದು. ಅಂದರೆ ಪೇಟೆ ಜೀವನ ತುಂಬ ಕಷ್ಟ. ಎಲ್ಲದನ್ನೂ ನಾವು ಹುಣಸೆಹಣ್ಣಿಂದ ಹಿಡಿದು ಎಲ್ಲ ಪ್ರತಿಯೊಂದು ನೀರಿಂದ ಹಿಡಿದು ಪ್ರತಿಯೊಂದಕ್ಕೂ ನಾವು ಪೇ ಮಾಡಬೇಕು. ಇಲ್ಲ ಹಂಗಲ್ಲ, ನ್ಯಾಚುರಲ್ಲಾಗಿ ಚೆನ್ನಾಗಿ ಮತ್ತು ತರಕಾರಿ ಹೂವು ಎಲ್ಲನೂ ಫ್ರೀಯಾಗಿ, ಅಂದರೆ ಫುಲ್ಲು ಫ್ರೀ, ಅದು ಯಾರೂ ಕೊಡಲ್ಲ. ಸ್ವಲ್ಪ ದೇವ್ರಿಗೆ ಹೋಗ್ತೀವಿ ಕಿತ್ಕೊಂಡು ಹೋಗ್ತೀವಿ ಅಂದರೆ ಸುಮ್ಮನೆ ಆಗ್ತಾರೆ. ಅದೇ ಸಿಟಿಯಲ್ಲಿ ದೇವ್ರಿಗೆ ಹೋಗ್ತೀವಿ ಸ್ವಲ್ಪ ಕೊಡಿ ಅಂದರೆ ಯಾರೂ ಕೊಡಲ್ಲ. ಇವಾಗ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ. ಇದು ಹಿಂದ್ಗಡೆಯಿಂದ ಹೋಗ್ತಾ ಇರೋದು, ಮುಂದ್ಗಡೆಯಿಂದ ಆಗಲ್ಲ ಮೆಟ್ಲೆತ್ತಕ್ಕ ಅಂತಂದು ಹೇಳ್ಬಿಟ್ಟು ಹಿಂದ್ಗಡೆಯಿಂದ ಹೋಗ್ತಾಯಿದ್ದೀವಿ. ಹೋಗಿ ಬರೋರೆಲ್ಲ ಬರ್ತಾ ಇದ್ದಾರೆ. ಸುಮಾರು ಜನ ಸಿಕ್ಕಿದ್ರು ನಮ್ಮೂರವರೇ. ಅಂದರೆ ನಾವು ಒಂದು ಕಡೆ ಅವರೊಂದು ಕಡೆ ಇರ್ತೀವಲ್ಲ, ಹೋಗಿರೋದು ಗೊತ್ತಾಗಲ್ಲ. ನೋಡಿ ಗುಡ್ಡ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ಅದು ಮೇಲೆ ಇದೆಯಲ್ಲ ಅದೇ ಗುಡ್ಡ. ನೋಡೋಕ್ಕೆ ಚಿಕ್ಕದು ಅನಿಸುತ್ತೆ, ಹತ್ತಕ್ಕಾಗಲ್ಲ ಅಷ್ಟೇ ಸ್ಟ್ರೈಟಾಗಿರೋದ್ರಿಂದ. ಇವಾಗ ಆ ಕಡೆ ಈ ಕಡೆನೂ ಏನು ಹೋಗೋ ದಾರಿಲಿ ಅರಿಶಿನ ಕುಂಕುಮ ಮತ್ತು ಕಾಯಿಹಣ್ಣು ಸಿಗುತ್ತೆ, ಮತ್ತು ಬಜ್ಜಿ ಬೋಂಡ ಅವೇ ಜಾಸ್ತಿ ಸಿಗ್ತವೆ. ಇವಾಗ ರಾಯನಿಗೆ ಬಾಯಾರಿಕೆ ಆಗಿತ್ತು ಅಂತಂದು ಹೇಳ್ಬಿಟ್ಟು ಇಳಿದ್ಬಿಟ್ಟು ಅವನಿಗೆ ನೀರು ಕೊಟ್ವಿ. ನಿಶಂತೂ ಅದೇ ಗುಡ್ಡ ಅಲ್ಲಮ್ಮಮ್ಮ ಅಂತ ಅವ್ರ ಮಾಮ ಗೆಲ್ತಾಯಿದ್ರು. ಈ ಕಡೆ ಖಾರ ಮಂಡಕ್ಕಿ ಇತ್ತು. ಬರೋವಾಗ ತಗೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಬಂದ್ವಿ. ಬರೋವಾಗಲೇ ಒಂದು ಕಥೆನೇ ಸೃಷ್ಟಿ ಆಗ್ಬಿಡ್ತು. ತಿಂದಿದ್ದಷ್ಟೇ ತಗೊಳಕ್ಕಾಗಲಿಲ್ಲ, ಯಾಕಂತಂದು ಹೇಳ್ತೀನಿ ಮುಂದೆ ಹೋಗ್ತಾ. ನೋಡಿ ಇಲ್ಲೇ ನಾವು ಹೋಗುವಾಗ ತಗೊಂಡೋಗಿದ್ದು. ಇಲ್ಲಿಂದ ಸ್ಟ್ರೈಟ್ ರೋಡು. ಇಲ್ಲ ಅರಿಶಿನ ಕುಂಕುಮ ಬಂದು ಮನೆಗೆ ಹೋಗ್ತಾರಲ್ಲ, ದರ್ಶನ ಮಾಡಿಕೊಂಡು ಸ್ವಲ್ಪ ಅರಿಶಿನ ಕುಂಕುಮನೂ ತಗೊಂಡು ಹೋಗ್ತಾರೆ. ನಾವು ಹೋಗುವಾಗ ಒಂದು ಸ್ವಲ್ಪ ತಗೊಂಡ್ವಿ. ಇವಾಗ ಹತ್ತುತ್ತಾ ಇದ್ವಿ. ಬರೋರೆಲ್ಲ ಬರ್ತಾ ಇದ್ದಾರೆ, ಹೋಗೋರೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ಏನಾದರೂ ಅವ್ರ ಹರಕೆ ಇದ್ದರೆ ಪ್ರತಿಯೊಂದು ಮೆಟ್ಲಿಗೂ ಈ ಥರ ಅರಿಶಿನ ಕುಂಕುಮ ಹಚ್ತಾರೆ, ಇಲ್ಲ ನಿಂಬೆಹಣ್ಣು ತೊಳಿತಾರೆ. ಅವರವರ ಬೇಡಿಕೆ ಏನೇನಿರುತ್ತೋ ಆ ಥರ ಎಲ್ಲ ಇದು ಮಾಡ್ತಾರೆ. ಇವಾಗ ಕಾಲು ಭಾಗ ಹತ್ತಿದ್ದೀವಿ. ಕಾಲು ಭಾಗ ಹತ್ತಿದಾಗ ಆ ಥರ ಕಾಣಿಸ್ತಾ ಇತ್ತು ಕೆಳಗೆ. ಇವಾಗ ಮೇಲೆ ಇನ್ನು ಅರ್ಧ ಭಾಗ ಹೋಗ್ಬೇಕಲ್ಲ, ಅಲ್ಲಿ ಮೇಲ್ಗಡೆ ಸ್ವಲ್ಪ ಗೋಡೆ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಹೋದರೆ 50% ಹತ್ತಿದಷ್ಟು ಬೆಟ್ಟನ. ಅವನು ಹತ್ತಕ್ಕಾಗಲ್ಲ ಎತ್ಕ ಅಂತಂದು ಹೇಳಿದ್ದಕ್ಕೆ ಅವರಿಬ್ಬರು ಕೈ ಹಿಡ್ಕೊಂಡು ಹತ್ತಿಸ್ತಾ ಇದ್ದಾರೆ. ನಾನು ವೀಡಿಯೋ ಮಾಡಿಕೊಂಡು ನಿಶಾಂತನ ಕೈ ಹಿಡ್ಕೊಂಡು ಹತ್ತುತ್ತಾ ಇದ್ದೀನಿ. ಕಾಯಿಯನ್ನೆಲ್ಲ ಕೆಳಗೆ ಬೇಡ, ಮೇಲೆ ಇರುತ್ತೆ, ಆದ್ದರಿಂದ ಮೇಲೆ ತಗೊಳ್ಳೋಣ ಅಂತ ಸುಮ್ಮನಾದ್ವಿ. ನೋಡಿ ಈ ಮೇಲೆಯಿಂದ ತೋರಿಸ್ತಾ ಇದ್ದೀನಿ. ಸುತ್ತಲೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸಖತ್ತಾಗಿದೆ ನೋಡಿ.
ನೇಚರ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಇನ್ನಿದ್ದು ಕೆಳಗೆ ನಾವೇನು ಕೆಳಗೆ ಹತ್ತು ಬರ್ತೀವಲ್ಲ ಮುಂದ್ಗಡೆ ಮೆಟ್ಲಿಂದ, ಅಲ್ಲಿ ಊರು ಇರುತ್ತೆ, ಅದು ಊರು, ಆ ಊರೇ ಕಾಣಿಸ್ತಾ ಇದೆ ನೋಡಿ. ಎಷ್ಟು ದೊಡ್ಡ ಊರು ಮತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೇಚರ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಮೋಡ ಮುಚ್ಕೊಂಡಿತ್ತು, ಮಳೆ ಬರೋ ಥರ ಮೋಡ ಮುಚ್ಕೊಂಡಿರೋದ್ರಿಂದ ಚೆನ್ನಾಗೂ ಅನ್ನಿಸ್ತು. ಅಷ್ಟೊಂದು ಬಿಸಿಲು ಅನಿಸ್ಲಿಲ್ಲ, ಬರೋವಾಗ ಬಿಸಿಲು ಅನ್ನಿಸ್ತಷ್ಟೇ. ಅಲ್ಲಿ ಬೆಟ್ಟದ ಹತ್ರ ಬರ್ತಾ ಬರ್ತಾ ಮೋಡ ಮುಚ್ಕೊಂತು. ಇವಾಗ ಕಾಯಿನ್ ತೊಗೊಳೋಣ ಅಂತ ಫುಲ್ಲು ಮೇಲಕ್ಕೆ ಬಂದಿದ್ದೀವಿ ದೇವಸ್ಥಾನ ಹತ್ರ. ಆದ್ದರಿಂದ ಇವಾಗ ತಗೊಳೋಣ ಅಂತ ಹೂನಾರ ಮತ್ತು ಕಾಯಿನ್ನು, ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲನೂ ತಗೊಂಡು ಅವ್ರನ್ನ ಕೇಳ್ತಾ ಇದ್ದೀವಿ ಫೋನ್ಪೇ ಮಾಡೋದ ಕ್ಯಾಶ್ ಕೊಡೋದ ಅಂತ. ಅವರು ಫೋನ್ಪೇನೇ ಮಾಡಿ ಅಂತಂದು ಹೇಳಿದರು. ಆದ್ದರಿಂದ ಅವರು ನಂಬರ್ ಹೇಳ್ತಾಯಿದ್ರು ಅಲ್ಲಿ ಗೋಡೆಗೆ ಬರ್ಕೊಂಡು. ಸ್ಕ್ಯಾನರ್ ಇರಲಿಲ್ಲ. ಇವಾಗ ನೋಡಿ ಇವನು ಹತ್ತುತ್ತಾ ಇಲ್ಲ ರಾಯನು, ಅದಕ್ಕೆ ಅವರಿಬ್ಬರು ಕೈ ಹಿಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹೇಳ್ತಾ ಇದ್ರೆ ಇವನು ನಗ್ತಾ ಇದ್ದಾನೆ ವಾಯ್ಸ್ ಕೊಡುವಾಗ. ಇವನು ಏನು ಕಾಯಿನ್ ತಗೊಂಡಿದ್ವೋ ಅದನ್ನ ಹಿಡ್ಕೊಂಡು ಹತ್ತುತ್ತಾ ಇದ್ದಾನೆ. 2 ಸೆಟ್ ತೊಗೊಂಡ್ವಿ. 2 ಸೆಟ್ ತೊಗೊಂಡು ಇವಾಗ ಹತ್ತುತ್ತಾ ಇದ್ವಿ. ಹೋಗಿ ಬರೋರೆಲ್ಲ ಬರ್ತಾ ಇದ್ದಾರೆ. ನಿಧಾನಕ್ಕೆ ಕೂತ್ಕೊಂಡು ಹತ್ತೋರು ಹತ್ತುತ್ತಾರೆ, ಇಳಿಯೋರು ಇಳಿತಾ ಇದ್ದಾರೆ. ಏನೋ ಒಂಥರ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು ನೋಡಿ. ಬೋರ್ಡು ತೋರಿಸ್ತೀನಿ ಇನ್ನೂ ಸ್ವಲ್ಪ ಮುಂದೆ ಹೋದಾಗ. ಅಲ್ಲಿ ನಮಗೆ ಅಂದರೆ ಸಂಬಂಧಿಕರು ಅವರೆಲ್ಲ ಇರ್ತಾರಲ್ಲ, ಅವರು ಸಿಕ್ಕರು, ಅವ್ರನ್ನೂ ಮಾತಾಡಿಸ್ಕೊಂಡು ಹೋದ್ವಿ ನೋಡಿ. ಅಲ್ಲಿ ಒಂದು ಸ್ವಲ್ಪ ಫೋಟೋಸು ಎಲ್ಲ ತಗೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ. ಶ್ರೀ ಕ್ಷೇತ್ರ ಉಚ್ಚಂಗಿ ದೇವಿ ಅಮ್ಮನವರ ಅಂತ ಇತ್ತಲ್ಲ, ಅದೇ ಬೋರ್ಡು. ಕೆಳಗೆ ಒಂದು ಸ್ವಲ್ಪ ದೇವರಿದೆ, ಅಲ್ಲಿ ಅರಿಶಿನ ಕುಂಕುಮ ಮತ್ತು ಎಲ್ಲದನ್ನು ತಗೊಂಡು ಸಪ್ರೇಟ್ ಅಲ್ಲಿ ಪೂಜೆ ಮಾಡಿಕೊಂಡು. ಇದು ಪಾದ, ಏನು ಉಚ್ಚಂಗಿ ಅಮ್ಮನವರ ಪಾದ. ಇಲ್ಲಿ ಹಿಂದ್ಗಡೆ ಗೋಡೆ ಅಂತೀವಲ್ಲ ಅಲ್ಲಿ, ಆ ಕಡೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಬಿಟ್ಟು ನಾವೇ ಪೂಜೆ ಮಾಡ್ಕೋಬೇಕು, ಅಲ್ಲೇನು ಪೂಜೆ ಮಾಡ್ಕೊಡಲ್ಲ ನೋಡಿ. ಈ ಕಡೆ ಫುಲ್ಲು ಮೇಲೆ ಹತ್ಬಿಟ್ಟು ಬೆಟ್ಟದ ಮೇಲೆ ಈ ಥರ ನೇಚರ್ ಇದೆ. ಸಖತ್ತಾಗಿ ಕಾಣ್ತಾ ಇತ್ತು. ವಾವ್, ಬ್ಯೂಟಿಫುಲ್ ಪ್ಲೇಸ್ ಅಂತಂದು ಹೇಳ್ಬಹುದು. ಇವಾಗ ಅಳಿಯ ಮತ್ತು ಬಾಬಾ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ನಾವು ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ವಿ. ಇದು ತುಂಬ ಅಂದರೆ ಕ್ಯೂ ತುಂಬ ಇರುತ್ತೆ. ಅಂದರೆ ನಾವು ಇವತ್ತು ಬೇಗನೆ ಅಂದರೆ 12 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದಿದ್ವಿ. ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ತುಂಬ ಜನ ಇರ್ತಾರೆ. ಒಂದೊಂದು ಸರಿ ಫುಲ್ಲಾಗಿ ಹೊರಗಡೆ ಎಲ್ಲ ಕ್ಯೂ ಹೋಗಿರುತ್ತೆ, ಅದರಿಂದ ತುಂಬಾ ಮಾಡಿಸಿರ್ತಾರೆ. ಇವಾಗ ದರ್ಶನಕ್ಕೆ ಆಲ್ರೆಡಿ ಬಂದಿದ್ದಾಯಿತು, ದರ್ಶನ ಮಾಡ್ಕೊಳ್ಳೋಣ ಅಂತ. ಈ ಬ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು, ಇಲ್ಲಿ ವಿಡಿಯೋ ಮಾಡೋಕ್ಕೆ ಹಲೋ ಇಲ್ಲ ದೇವ್ರ ಹತ್ರ, ಹಂಗಾದ್ರೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿಗೂ ಒಬ್ಬಣ್ಣ ಕೇಳಿದರು ವಿಡಿಯೋ ಮಾಡ್ತಾ ಇದ್ದೀಯ ಅಂತ, ಪ್ಲೀಸ್ ಅಂತಂದು ಹೇಳಿದ್ದಕ್ಕೆ ಸುಮ್ಮನಾದ್ರು. ಪರಿಚಯ ಇದ್ದಾರೆ ಆದ್ದರಿಂದ ಸುಮ್ಮನಾದ್ರು. ಯಾರಿಗೂ ಹಲೋ ಇಲ್ಲ, ಫೋನೇ ಸ್ವಿಚ್ ಆಫ್ ಮಾಡಿರಿ ಅಂತಂದು ಹೇಳ್ತಾರೆ ಕೂಡ. ಹೇಳಿದ್ರೂ ನಾನು ಹಾನಲ್ಲಿ ಇಟ್ಕೊಂಡು ಒಂದು ಕಳ್ತನದಲ್ಲಿ ವಿಡಿಯೋ ಮಾಡಿದ್ದಾಯಿತು. ಉಚ್ಚಂಗಿ ದೇವಿ ನೀವೆಲ್ರಿಗೂ ಆಯಸ್ಸು ಆರೋಗ್ಯ ನಿಮಗೆ ಬೇಡ್ಕೊಂಡಿದ್ದೆಲ್ಲ ಕೊಡಲಿ ಅಂತಂದು ಹೇಳ್ತಾ, ನಮಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದು ಹೇಳ್ತಾ ನೋಡಿ. ಈ ಕಡೆ ಇದ್ನಲ್ಲ ಅವಣ್ಣ ನೋಡಿದ್ರೂ ಕೇಳಿದ್ದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸುಮ್ಮನಾದರೆ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ನಿಂಬೆಹಣ್ಣು ಮತ್ತು ಹೂನಾರ ಗಡಿಗೆ ಮತ್ತು ಮನೇಲಿ ದೇವಿ ಇದ್ದಾಳಲ್ಲ ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಬೇಕಲ್ಲ, ಆದ್ದರಿಂದ ಇವಾಗ ಸ್ವಲ್ಪ ಅರ್ಚನೆ ಮಾಡಿಸೋದಿತ್ತು, ಆದ್ದರಿಂದ ನಿಂತ್ಕೊಂಡು ಅರ್ಚನೆ ಮಾಡ್ತಾಯಿದ್ವಿ. ದೇವಿನೂ ನೋಡ್ಕೊಬಿಡ್ರಿ, ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಇಲ್ಲಿ ಕ್ಲಿಯರಾಗಿ ತೆಗಿಯಂಗೂ ಇಲ್ಲ. ಸೈಡಿಗೆ ನಿಂತ್ಕೊಳ್ಳಿ, ಅರ್ಚನೆ ಅವರು ಏನು ದರ್ಶನಕ್ಕೆ ಬಂದಿರ್ತಾರಲ್ಲ ಅವ್ರು ಹೋಗಲಿ ಅಂತಂದು ಹೇಳಿದರು. ಸೈಡಲ್ಲಿ ನಿಂತ್ಕೊಂಡ್ವಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.